ನಾವು ವಾಕ್ಯಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವಂತ ಯೇಸಪ್ಪ, ನಿನಗೆ ಸ್ತೋತ್ರ ದೇವರೇ. ಹೌದು ಕರ್ತನೆ ಅಪ್ಪ, ದೇವರೇ, ಹೌದು ದೇವರೇ, ಮಹಿಮ ಹರಿಸನೆ ಅಪ್ಪ, ಪರಲೋಕ ರಾಜ್ಯನೇ ಯೇಸಪ್ಪ, ನಿನ್ನನ್ನು ನಾವು ದೇವರ ಆರಾಧಿಸ್ತೇವೆ, ಸ್ತುತಿಸ್ತೇವೆ, ಮಹಿಮೆ ಪಡಿಸ್ತೇವೆ ದೇವರೇ. ಹೌದು ಕರ್ತನೆ ಅಪ್ಪ, ನಿನ್ನ ವಾಕ್ಯಗಳನ್ನ ನಾವು ಕೇಳಿ ಕರ್ತನೆ ಅಪ್ಪ ಯೇಸುವೆ, ಹೌದು ದೇವರೇ, ವಾಕ್ಯ ತರ ದೇವರಪ್ಪ, ವಾಕ್ಯದ ರೀತಿ ನಾವು ನಡೆದುಕೊಳ್ಳುವಂತೆ ದೇವರೇ, ಇಡೀ ಲೋಕಕ್ಕೆಲ್ಲ ನಾವು ದೇವರೇ ನಿನ್ನ ಒಂದು ದೇವರೇ ಸುವಾರ್ಥ ಮಕ್ಕಳಾಗಿ, ಬೆಳಕಿನ ಮಕ್ಕಳಾಗಿ ದೇವರೇ ಅಪ್ಪ ನಾವು ನಡೆಯುವಂತೆ ಕೃಪೆಗಳನ್ನ ದೇವರ ಅನುಗ್ರಹಿಸು ಅಪ್ಪ ಕರ್ತನೆ. ವಾಕ್ಯ ಕೊಡುವಂತ ನಿನ್ನ ಸೇವಕರು ಕೂಡ ದೇವರೇ ಮುಟ್ರಿ ದೇವರ 5 ಬಲವನ್ನ ಕೂಡ ದೇವರ ತುಂಬಿಸಿರಿ ಅಪ್ಪ. ಸೋತವನಿಗೆ ತಾಣವನ್ನು ಅನುಗ್ರಹಿಸಿ, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸಿ ಎಂಬುದಾಗಿ ದೇವರೇ. ಹಾಗೆ ಕರ್ತನೆ ಅಪ್ಪ, ಪವಿತ್ರ ಆತ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದಿರ. ಯೆರೂಸಲೇಮ್, ಉದಯ, ಸಮರಿಯ ಸೀಮೆ, ಭೂಲೋಕದ ಕಟ್ಟೆ ಕೊಡೆಯವರೆಗೂ ನನಗೆ ನೀವು ಸಾಕ್ಷಿಯಾಗಿರ್ತೀರೆಂಬುದಾಗಿ ವಾಗ್ದಾನ ಮಾಡಿದಾತನೇ ಅಪ್ಪ. ದೇವರ ಹೌದು ಕರ್ತನೆ ಅಪ್ಪ, ಅಪ್ಪ ದೇವರ ಹೌದು ಕರ್ತನೆ, ನಾವು ನಿಮಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ದೇವರ ವಾಕ್ಯಗಳು ಕರ್ತನೆ ಅಪ್ಪ ತಂದೆ. ಹೌದು ಕರ್ತನೆ ಅಪ್ಪ, ನಾವು ಹಿಡಿದುಕೊಂಡು ದೇವರೇ ಇಡೀ ಲೋಕಕ್ಕೆಲ್ಲ ದೇವರೇ ನಿನ್ನ ವಾಕ್ಯವನ್ನು ದೇವರೇ ಪ್ರಕಟಪಡಿಸಲು ಕೃಪೆಯನ್ನು ಅನುಗ್ರಹಿಸಿರಿ ಅಪ್ಪ. ದೇವರ ಹೌದು ಇನ್ನು ಕರ್ತನೆ ಎಷ್ಟೋ ಜನರು ಕಥೆಯಲ್ಲಿದ್ದಾರೆ ದೇವರೇ, ಅವರೆಲ್ಲರೂ ಕೂಡ ಕರ್ತನೆ ಬೆಳಕಿಗೆ ಬರುವಂತೆ ದೇವರೇ ಕೃಪೆಗಳನ್ನು ಅನುಗ್ರಹಿಸಿರಿ ಅಪ್ಪ ತಂದೆ. ಹೌದು ಕರ್ತನೆ, ಎಲ್ಲರೂ ಕೂಡ ದೇವರೇ ಯೇಸುವೆ ನನ್ನ ದೇವರೆಂಬುದಾಗಿ ಅರಕೆ ಮಾಡುವಂತ ದೇವರಪ್ಪ. ಹೌದು ಕರ್ತನೆ, ಅವರ ಜೀವಿತಗಳನ್ನು ಮುಟ್ರಿ. ಇವತ್ತು ಎಷ್ಟೋ ಜನರು ಪಾಪದಲ್ಲಿ ಶಾಪದಲ್ಲಿ ದೇವರೇ ಉಗ್ರಗಳಲ್ಲಿ ಬಿದ್ದು ದೇವರೇ ಎಷ್ಟೋ ಜನರು ಕರ್ತನೆ ಅಪ್ಪ ದೇವರು ಹೌದು ಕರ್ತನ ನಿರೀಕ್ಷಣೆ ಇಲ್ಲದಂತ ಹಾಳಾಗಿ ಹೋಗ್ತಾ ಇದ್ದಾರಪ್ಪ ತಂದೆ. ಹೌದು ಕರ್ತನೆ, ನಾವೆಲ್ಲರೂ ಕೂಡ ಅಪ್ಪ ತಂದೆ ಹೌದು, ಯಾಕಂದ್ರೆ ಆ ಸತ್ಯದ ಕಡೆಗೆ ದೇವರೇ ತಿರುಗಿಸ್ಬೇಕೆಂಬುದು ನಮ್ಮ ಉದ್ದೇಶವಾಗಿದೆ. ಹಾಗೆ ಕರ್ತನೆ ಅಪ್ಪ ಯೇಸುವೆ, ಜನರ ಜೀವಿತಗಳನ್ನು ಕೂಡ ಮಾರ್ಪಡಿಸಿರಿ. ಎಲ್ಲಾ ಸೈತಾನ 12 ತಂತ್ರಗಳು ದೇವರೇ ಎಲ್ಲವನ್ನು ಮುರಿಯೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಕರ್ತನೆ ಅಪ್ಪ ಯೇಸುವೆ, ನೀನೆ ನಡೆಸು ಅಪ್ಪ. ದೇವರು ಹೌದು ಕೊಡುವಂತ ನಿನ್ನ ಸೇವಕರು ಕೂಡ ಬಲ ತುಂಬಿಸು ಅಪ್ಪ. ನೀನು ಬಾಯಾಗಿದ್ದು ದೇವರೇ ನೀನು ಕೃಪೆಗಳಿಂದ ತುಂಬಿಸ್ರಿ ಎಂಬುದಾಗಿ ದೇವರೇ ಈ ಪ್ರಾರ್ಥನೆ ನಮ್ಮನ್ನು ಎಲ್ಲ ಕೂಡ ಕರಗರ್ಪಿಸ್ತಾ ಕ್ರಿಸ್ತನಾಗಿರೋ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ಜೀವುಳ್ಳ ತಂದೆ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಬ್ರದರ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜಾಯ್ನ್ ಆಗಿರುವಂತ ಎಲ್ಲ ದೇವರ ಮಕ್ಕಳಿಗೆ ಕ್ರಿಸ್ತನ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಕೆಲವು ವಾರಗಳ ನಂತರ ನಾವು ಈ ಜೂಮ್ ಮೀಟಿಂಗ್ ಅಲ್ಲಿ ಹೀಗೆ ಜಾಯ್ನ್ ಆಗ್ತಾ ಇದ್ದೇವೆ. ನಾವು ಕ್ರೈಸ್ತರ ಜೀವನದ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೀವಿ. ಕ್ರೈಸ್ತರ ಜೀವನ ಹೇಗಿರ್ಬೇಕು ಅಂತ ಹೇಳಿ 2 ತಿಮೋಥೆಯ 2:14-26 ತನಕನೂ ಕೂಡ ನಾವು ಅದನ್ನ ಧ್ಯಾನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಇದನ್ನ ಕಳೆದ ಒಂದು 2 ವಾರಗಳಿಂದಲೂ ಕೂಡ ನೋಡಿದ್ದೀವಿ. ಮೊದಲ 2 ವಿಷಯಗಳನ್ನು ನಾವು ಈಗಾಗಲೇ ನೋಡಿದ್ವಿ. ಕರ್ತನಾದ ಯೇಸು ನಿಮ್ಮೊಳಗೆ ಆಳವಾಗಿ ನೆಲೆಸಿ ನಿಮ್ಮನ್ನ ಸಂಪೂರ್ಣವಾಗಿ ಆಳುವಂತೆ ನೀವು ನಿಮ್ಮ ಕೆಟ್ಟ ಹೃದಯಗಳನ್ನ ಖಾಲಿ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ನಮ್ಮ ಹೃದಯಗಳನ್ನ ದೇವ್ರಿಗೋಸ್ಕರ ಬಿಟ್ಟು ಕೊಡಬೇಕು ಎಂಬುದಾಗಿ ನೋಡಿದ್ವಿ. ಅದಾದ್ಮೇಲೆ 2ನೇದಾಗಿ ನಾವು ನೋಡಿದ್ದು, ಹಾಗಾದ್ರೆ ಈ ಯೋಜನೆಗಳು, ಕನಸುಗಳು ಅಥವಾ ಗುರಿಗಳಿಲ್ಲದೆ ಬದುಕುವುದು ಅಂದರೆ ಅರ್ಥ ಏನು ಎಂಬುದಾಗಿ ನೋಡುವಾಗ, ಯಾವ ರೀತಿ ನಾವು ದೇವರ ವಾಕ್ಯದಲ್ಲಿ, ಆದ್ರೂ ಕೂಡ ಸರಿಯಾದ ಒಂದು ವಾಕ್ಯದಲ್ಲಿ ಬೆಳಿಬೇಕು, ದೇವರ ಶಕ್ತಿಯನ್ನ, ವಾಕ್ಯದ ಶಕ್ತಿಯನ್ನು ಹೊಂದಿಕೊಂಡು ಸೈತಾನ ಮೇಲೆ ಹೋರಾಡಿ ಗೆಲ್ಲಬೇಕು, ಮತ್ತೆ ವಾಕ್ಯ ಹೇಗೆ ನಮಗೆ ಮಾರ್ಗದರ್ಶನ ಮಾಡುತ್ತೆ ಅಂತ ಹೇಳಿ ಈ ಅನೇಕ ವಿಷಯಗಳು ವಾಕ್ಯದ ಬಗ್ಗೆ ಮತ್ತೆ ಪ್ರಾರ್ಥನೆ ಬಗ್ಗೆ. ಯೇಸು ಸ್ವಾಮಿ ಕೂಡ ಮುಂಜಾನೆನೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ರು, ಕೀರ್ತನೆಗಾರನು ಮುಂಜಾನೆಯಲ್ಲಿ ಪ್ರಾರ್ಥನೆ ಮಾಡ್ತಿರೋದನ್ನ ನಾವು ನೋಡ್ತೇವೆ ಅಂತ ಹೇಳಿ, ಮತ್ತೆ ಎಲ್ಲರೂ ಒಂದೇ ಸ್ಥಳದಲ್ಲಿ ಒಟ್ಟಾಗಿ ಕೂಡಿ ಬಂದವರು ಪ್ರಾರ್ಥನೆ ಮಾಡ್ತಿದ್ರು ಆದಿಸಭೆಯವರು ಎಂಬುದಾಗಿ ನಿರಂತರ ಪ್ರಾರ್ಥನೆ ಬಗ್ಗೆ ನಾವು ನೋಡಿದ್ವಿ. ವಾಕ್ಯ ಎಷ್ಟು ಪ್ರಾಮುಖ್ಯ ಮತ್ತು ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯ, ಆ ವಾಕ್ಯ ಪ್ರಾರ್ಥನೆಯನ್ನ ನಾವು ಹಿಡ್ಕೊಂಡವರಾಗಿ ಈ ಒಂದು ಯೋಜನೆಗಳನ್ನ ರೂಪಿಸ್ಬೇಕು ಸ್ವಾರ್ಥ ಸೇವೆಗಾಗಿ ಎಂಬುದಾಗಿ. ಮತ್ತೆ ಕ್ರೈಸ್ತರಾಗಿರೋರಿಗೆ ದೇವರ ವಾಕ್ಯನೇ ಮುಖ್ಯ, ಪ್ರಾರ್ಥನೆನೇ ಮುಖ್ಯ ಮತ್ತು ಸುವಾರ್ಥ ಸೇವೆನೇ ಮುಖ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಅನೇಕ ಲೋಕದ ಚಿಂತೆಗಳೆಲ್ಲ ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ವೈಫಲ್ಯಗಳನ್ನ ನಾವು ಎದುರಿಸ್ತಾ ಇರ್ತೇವೆ. ನಮ್ಮದೇ ಆದಂತ ಆಲೋಚನೆಗಳು, ನಮ್ಮದೇ ಆದಂತ ಯೋಜನೆಗಳಿಗಿಂತ ದೇವರ ಆಲೋಚನೆ, ದೇವರ ಯೋಜನೆಯನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋರಾಗಿರ್ಬೇಕು ಕ್ರೈಸ್ತರಾಗಿರುವಂತವ್ರು ಅಂತ. 3ನೇದಾಗಿ ಇವತ್ತು ನಾವು ಧ್ಯಾನ ಮಾಡುವಾಗ, ಜೀವನದಲ್ಲಿ ಯಶಸ್ಸು
ಅಥವಾ ವೈಫಲ್ಯದ ಬಗ್ಗೆ ಅತ್ಯಂತ ನಿಖರವಾದ ಉತ್ತರವೆಂದರೆ ಇತರರೊಂದಿಗಿನ ಸಹವಾಸ ಎಂಬುದಾಗಿ. ಅಂದ್ರೆ ಜೀವನದಲ್ಲಿ ನಾವು ಪಾಸ್ ಆಗ್ತೀವಾ ಫೇಲ್ ಆಗ್ತೀವಾ, ಜೀವನದಲ್ಲಿ ನಾವು ಯಶಸ್ಸನ್ನು ಗಳಿಸ್ತೀವಾ ಅಥವಾ ವಿಫಲವಾಗ್ತೀವಾ ಅನ್ನೋದು ನಾವು ಎಂಥವ್ರ ಜೊತೆ, ಯಾರ ಜೊತೆ ಸಹವಾಸ ಮಾಡ್ತಿದ್ದೀವಿ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಮೊದಲನೇದಾಗಿ ನಾವು ನೋಡುವಾಗ ಪ್ರಾಮುಖ್ಯತೆ ಎಂಬುದಾಗಿ ನಾವು ನೋಡ್ತೇವೆ. ವಚನಗಳನ್ನ ಓದೋಣ. 1 ಕೊರಿಂಥ 12ನೇ ಅಧ್ಯಾಯ 12ರಿಂದ 27 ತನಕನೂ ಕೂಡ ನಾವು ಓದಿ ನೋಡೋಣ. 1 ಕೊರಿಂಥ 12 12ರಿಂದ 27 ತನಕ. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ, ಹಾಗೆಯೇ ಕ್ರಿಸ್ತನು. ಯಹೂದ್ಯರಾಗಲಿ ಗ್ರೀಕರಾಗಲಿ, ದಾಸರಾಗಲಿ ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ದೇಹವು ಒಂದೇ ಅಂಗವಲ್ಲ, ಅನೇಕ ಅಂಗಗಳುಳ್ಳದ್ದಾಗಿದೆ. ಕಾಲು ನಾನು ಕೈಯಲ್ಲದ ಕಾರಣ ದೇಹಕ್ಕೆ ಸೇರಿದಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೆ ಇರುವುದೋ? ಕಿವಿ ನಾನು ಕಣ್ಣಲ್ಲದ ಕಾರಣ ನಾನು ದೇಹಕ್ಕೆ ಸೇರಿದಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೆ ಇರುವುದೋ? ದೇಹವೆಲ್ಲ ಕಣ್ಣಾದರೆ ಕಿವಿಯಲ್ಲಿ, ಅದೆಲ್ಲ ಕಿವಿಯಾದರೆ ಮೂಗೆಯಲ್ಲಿ. ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ. ಅವೆಲ್ಲವೂ ಒಂದೇ ಅಂಗವಾಗಿದ್ದರೆ ದೇಹವೆಲ್ಲಿರುವುದು? ಆದರೆ ಅಂಗಗಳೇನೋ ಅನೇಕ, ದೇಹವು ಒಂದೇ. ಕಣ್ಣು ಕೈಗೆ ನೀನು ನನಗೆ ಅವಶ್ಯವಿಲ್ಲವೆಂದು, ತಲೆಯು ಕಾಲುಗಳಿಗೆ ನೀವು ನನಗೆ ಅವಶ್ಯವಿಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ. ದೇಹದಲ್ಲಿ ಅಲ್ಪ ಬಲವುಳ್ಳವುಗಳಾಗಿ ಕಾಣುವ ಅಂಗಗಳನ್ನು ಅತ್ಯವಶ್ಯವೆಂದು ತಿಳಿಯಬೇಕಲ್ಲವೋ? ಮತ್ತು ನಾವು ದೇಹದಲ್ಲಿ ಅಲ್ಪ ಮಾನವುಳ್ಳವುಗಳೆಂದೆಣಿಸುವ ಭಾಗಗಳಿಗೆ ಉಡಿಗೆಯಿಂದ ಹೆಚ್ಚಾದ ಮಾನವನ್ನು ಉಂಟು ಮಾಡುವುದುಂಟಲ್ಲ. ಹೀಗೆ ಅಂದವಿಲ್ಲದ ಅಂಗಗಳಿಗೆ ಹೆಚ್ಚಾದ ಅಂದ ಉಂಟಾಗುತ್ತದೆ, ಅಂದವುಳ್ಳ ಅಂಗಗಳಿಗೆ ಏನೂ ಅವಶ್ಯವಿಲ್ಲ. ದೇಹದಲ್ಲಿ ಭೇದವೇನೂ ಇರದೆ ಅಂಗಗಳು ಒಂದಕ್ಕೊಂದರ ಹಿತವನ್ನು ಚಿಂತಿಸುವ ಹಾಗೆ ದೇವರು ಕೊರತೆಯುಳ್ಳದ್ದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಹದವಾಗಿ ಕೂಡಿಸಿದ್ದಾನೆ. ಒಂದು ಅಂಗಕ್ಕೆ ನೋವಾದರೆ ಎಲ್ಲಾ ಅಂಗಗಳಿಗೂ ನೋವಾಗುತ್ತದೆ. ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲಾ ಅಂಗಗಳಿಗೂ ಸಂತೋಷವಾಗುತ್ತದೆ. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ಆಮೇನ್. ಸೊ ಇಲ್ಲಿ ಅಂಗಗಳ ಬಗ್ಗೆ, ದೇಹದಲ್ಲಿರುವಂತಹ ಒಂದೊಂದು ಆ ಭಾಗಗಳ ಬಗ್ಗೆ ಪೌಲನು ಇಷ್ಟೊಂದು ವಿವರವಾಗಿ ಮಾತನಾಡ್ತಾ ಇದ್ದಾರೆ ಅಂದ್ರೆ ಇದರ ಅರ್ಥ ಪ್ರಾಮುಖ್ಯತೆ ಬಗ್ಗೆ. ಪ್ರತಿಯೊಂದು ಕೂಡ ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗ ಕೂಡ ಅದು ಪ್ರಾಮುಖ್ಯವಾದದ್ದೇ ಎಂಬುದಾಗಿ ನಾವು ತಿಳ್ಕೋಬೇಕು. ಆದ್ರೆ ಆ ಅಂಗ ಯಾವುದರ ಜೊತೆಗೆ ಜೋಡಣೆಯಾಗಿದೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಇಲ್ಲಿ ನಾವು ನೋಡುವಾಗ ನೀವು 99% ನಂಬಿಕೆಯಿಲ್ಲದವರೊಂದಿಗೆ ಮತ್ತು 1% ಮಾತ್ರ ವಿಶ್ವಾಸಿಗಳೊಂದಿಗೆ ಖರ್ಚು ಮಾಡಿದರೆ ಏನಾಗುತ್ತೆ ಎಂಬುದಾಗಿ. ಈಗ ನಮ್ಮ ಜೀವನ ಯಾರ ಜೊತೆಗೆ ಹೆಚ್ಚಾಗಿ ಕಳಿತೀವಿ, ನಮ್ಮ ಸಮಯ ಯಾರ ಜೊತೆಗೆ ಹೆಚ್ಚಾಗಿ ಕಳಿತೀವಿ, ನಂಬಿಕೆ ಇರೋರ ಜೊತೆಗ ಅಥವಾ ನಂಬಿಕೆ ಇಲ್ಲದವರ ಜೊತೆಗ ಅನ್ನೋದನ್ನ ನಾವು ಯೋಚಿಸಬೇಕಾಗಿದೆ. ಅನೇಕ ಅನೇಕ ಸಮಯಗಳಲ್ಲಿ ನಾವು ಹೆಚ್ಚಾಗಿ ಅವಿಶ್ವಾಸಿಗಳ ಜೊತೆಯಲ್ಲೇ ಇರ್ತೇವೆ, ಅಪನಂಬಿಕೆಯುಳ್ಳವರ ಜೊತೆನೆ ಇರ್ತೇವೆ. ಯೇಸುವನ್ನ ನಂಬದೇ ಇರೋರ ಜೊತೆನೆ ನಾವು ಹೆಚ್ಚಿನ ಸಮಯವನ್ನ ಕಳೀತಾ ಇರ್ತೇವೆ. ಹಾಗಾಗಿ ನಾವು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಂಬಿಕೆ ಇಲ್ಲದೆ ಇರೋರ ಜೊತೆಗೆ ಇದ್ರೆ ಆ ಅಪನಂಬಿಕೆ ಅನ್ನೋದು ನಮ್ಮಲ್ಲೂ ಕೂಡ ಬರುತ್ತೆ. ಆ ಅಪನಂಬಿಕೆ ಮೂಲಕ
ನಾವು ಕೂಡ ಆ ವಿಫಲರಾಗ್ತೀವಿ ಅನ್ನೋದನ್ನ ಗಮನಿಸಬೇಕು. ಒಂದು ವೇಳೆ ಆ ನಂಬಿಕೆ ಇರೋರು ಸ್ವಲ್ಪ ಜನ ಇದ್ರು ಕೂಡ ಅವರ ಜೊತೆಗೆ ನಾವು ಇರುವಂತದ್ದು ತುಂಬಾ ಮುಖ್ಯವಾಗುತ್ತೆ. ಯಾವ ಕೂಟಕ್ಕೆ, ನಂಬಿಕೆ ಇರೋರ್ ಜೊತೆ ಇರೋದಕ್ಕೆ ನಾವು ಇಷ್ಟಪಡ್ತೀವ ಅಥವಾ ನಂಬಿಕೆ ಇಲ್ದಿರೋರ್ ಜೊತೆ ನಾವು ಹೆಚ್ಚು ಸಮಯ ಕಳಿತಿದೀವ ಅನ್ನೋದು, ಯಾವುದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತಿದೀವಿ ಅನ್ನೋದು ಮುಖ್ಯ. ಒಂದು ವೇಳೆ ನಾನು ಅದೇ ಹೇಳ್ತಿರೋದು, ಚಿಕ್ಕ ಗುಂಪು ದೇಹದಲ್ಲಿ ಚಿಕ್ಕ ಅಂಗಕ್ಕೆ ಹೇಗೆ ಹೆಚ್ಚು ಪ್ರಾಧಾನ್ಯತೆ ಇರುತ್ತದೋ, ಹೆಚ್ಚು ಬೆಲೆಯುಳ್ಳದಾಗಿರುತ್ತೋ, ಹಾಗೆ ಈಗ ಕೈ ಮುಖ್ಯನ ಕಣ್ಣು ಮುಖ್ಯನ ಅಂದ್ರೆ, ಕೈ ದೊಡ್ಡದಾಗಿದ್ರು ಕೂಡ ಕಣ್ಣು ಚಿಕ್ಕದಾಗಿದ್ರು ಕೂಡ ಕಣ್ಣೇ ತುಂಬಾ ಮುಖ್ಯ. ಕೈ ಇಲ್ಲ ಅಂದ್ರೂ ನಡೆಯುತ್ತೆ, ಆದ್ರೆ ಕಣ್ಣಿಲ್ಲ ಅಂದ್ರೆ ನಡೆಯಲ್ಲ. ಕೈಗೂ ಕಣ್ಣಿಗೂ ಸಮ ಅಲ್ವಲ್ಲ ಬೆಲೆ. ಸೊ ಹಾಗೆ ನಾವು ಗುಂಪುಗಳನ್ನ ನೋಡಿನೋ, ಆ ಜನರ ಗುಂಪನ್ನ ನೋಡಿನೋ ಹೋಗೋದಲ್ಲ. ಆದ್ರೆ ಅದು ಚಿಕ್ಕ ಗುಂಪಾದ್ರೂ ದೊಡ್ಡ ಗುಂಪಾದ್ರೂ ನಂಬಿಕೆ ಇರೋರ ಇಲ್ದೇ ಇರೋರ ಅನ್ನೋದನ್ನ ಕ್ರೈಸ್ತರಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಅದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಗುರುತಿಸ್ಬೇಕು. ಎರಡನೇದಾಗಿ, ವಿಶ್ವಾಸಿಗಳು ನಿರಂತರವಾಗಿ ಮಾಡುತ್ತಿದ್ದ 4 ವಿಷಯಗಳು ಅಂತ. ದೇವರ ಮಕ್ಕಳು, ದೇವರ ಶಿಷ್ಯರು ಯಾವ ಕೆಲಸವನ್ನ ನಿರಂತರವಾಗಿ ಅವರು ಮಾಡ್ತಾ ಇದ್ರು, ಪ್ರತಿದಿನ ಅವ್ರು ಮಾಡ್ತಾ ಇದ್ದಿದ್ದು. ಏನೋ ಒಂದು ದಿನ 2 ದಿನ ಮಾಡಿ ಅವ್ರು ಬಿಟ್ಬಿಟ್ಟಿಲ್ಲ. ನಾವು ಕೂಡ ದೇವ್ರ ವಾಕ್ಯದಿಂದ ಅದನ್ನೇ ತಾನೇ ಕಲಿಬೇಕು. ದೇವ್ರ ವಾಕ್ಯದಲ್ಲಿ ಏನಿದೆಯೋ ಅದನ್ನೇ ನಾವು ಕಲಿಬೇಕು, ಅದನ್ನೇ ನಾವು ಮಾಡಬೇಕಾಗಿದೆ. ಆ ಆದಿ ಸಭೆಯವರು, ವಿಶ್ವಾಸಿಗಳು, ಕ್ರೈಸ್ತರು ಏನನ್ನ ಮಾಡ್ತಾ ಇದ್ರು? ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 46ನೇ ವಚನವನ್ನ ನಾವು ನೋಡುವಾಗ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರೋದು 42ರಲ್ಲಿದೆ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ರು ಅಂತ. ಈ 4 ಕಾರ್ಯಗಳು. ಒಂದು, ಸುವಾರ್ತೆಯಲ್ಲಿ, ದೇವರ ವಾಕ್ಯದಲ್ಲಿ ಅವರು ನಿರಂತರವಾಗಿದ್ರು ಅಂತ. ಎರಡನೇದಾಗಿ, ಅವರು ಅನ್ಯೋನ್ಯತೆಯಲ್ಲಿ, ಈಗ ದೇಹದ ಅಂಗಗಳು ಹೇಗೆ ಒಂದಕ್ಕೊಂದು ಜೋಡಣೆ ಆಗಿದ್ರೆ, ಜೊತೆಲಿದ್ರೆ ಮಾತ್ರನೇ ಅವು ಸಜೀವವಾಗಿ, ಬಲವಾಗಿ, ಕ್ರಿಯಾಶೀಲವಾಗಿ ಇರುತ್ತೋ, ಹಾಗೆ ದೇವರ ಮಕ್ಕಳಾಗಿರುವಂತವರು ಅವರು ಅನ್ಯೋನ್ಯತೆಯಲ್ಲಿರೋದು ತುಂಬಾ ಮುಖ್ಯವಾಗುತ್ತೆ. ಮತ್ತೆ ಮೂರನೇದು, ಅವರು ರೊಟ್ಟಿ ಮುರಿಯೋದ್ರಲ್ಲಿ, ಕರ್ತನ ಭೋಜನದಲ್ಲಿ, ಮತ್ತೆ 4ನೇದಾಗಿ ಪ್ರಾರ್ಥನೆಗಳಲ್ಲಿ ಅವರು ನಿರತರಾಗಿದ್ರು ಅಂತ. 46ನೇ ವಚನ ನೋಡಿದ್ರೆ, ಅವರು ದಿನಾಲೂ ಕೂಡ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯಗಳಿಂದಲೂ ಊಟ ಮಾಡುತ್ತಾ ಇದ್ದರು ಎಂಬುದಾಗಿ. ಅಂದ್ರೆ ಅವರು ಒಂದು ದಿನ ಮಾಡಿದ್ರ, 2 ದಿನ ಮಾಡಿದ್ರ, ಪ್ರತಿ ದಿನ ಕೂಡ ಅವ್ರು ಮಾಡಿದ್ರು. ದಿನಾಲೂ ಕೂಡ ಅವ್ರು ಏಕ ಮನಸ್ಸಿನಿಂದಲೇ ಅವರು ಕೂಡಿ ಬರ್ತಾ ಇದ್ರು ಎಂಬುದಾಗಿ. ದೇವರ ಮಕ್ಕಳಿಗೆ ಆ ಸಭೆ ಏನಕ್ಕೆ ಬೇಕು? ಒಂದು ಕೂಟಕ್ಕೆ ನಾವ್ ಏನಕ್ಕೆ ಹೋಗ್ಬೇಕು? ಒಂದ್ ಕಡೆ ಪ್ರಾರ್ಥನೆ ಇದೆ ಅಂದ್ರೆ ಅದಕ್ಕೆ ಏನಕ್ಕೆ ಹೋಗ್ಬೇಕು? ಅದು ಈಗ ನಾವೆಲ್ಲರೂ ಜೂಮ್ ಮೀಟಿಂಗ್ ಅಲ್ಲಿ ಜಾಯ್ನ್ ಆಗಿದ್ದೀವಿ. ಏನಕ್ಕೆ ಜಾಯ್ನ್ ಆಗ್ಬೇಕು ಇದು ಇಂಥದಕ್ಕೆಲ್ಲ ಅಂತ ಹೇಳಿದ್ರೆ, ನಾವು ದೇವರ ಮಕ್ಕಳು, ದೇವರ ದೇಹ, ಆ, ದೇವರ ದೇಹವಾಗಿರುವಂತ ನಾವೆಲ್ಲರೂ ಒಂದೇ ದೇಹದ ಅಂಗಗಳಾಗಿದ್ದೇವೆ. ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ದೇಹದಲ್ಲಿ ಅಂಗಗಳಾಗಿದ್ದೇವೆ. ಯೇಸುವೆ ನಮ್ಮ ಈ ಸಭೆ ಎಂಬ ದೇಹಕ್ಕೆ ತಲೆಯಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಈಗ ಯೇಸು ಕ್ರಿಸ್ತನ ದೇಹವಾಗಿರುವಂತಹ ನಾವು ಪ್ರತಿದಿನ ಏನ್ ಮಾಡ್ಬೇಕು? ಕ್ರೈಸ್ತರಾಗಿ ನಾವು ಮಾಡ್ಬೇಕಾದ್ರೆ, ನಾನ್ ನಿಜವಾಗ್ಲೂ ಕ್ರೈಸ್ತನು, ನಾನ್ ನಿಜವಾಗ್ಲೂ ದೇವರ ಸೇವಕನು, ಶಿಷ್ಯನು ಅನ್ನೋದಾದ್ರೆ, ನಾವು ಪ್ರತಿದಿನ ವಾಕ್ಯವನ್ನ ಖಂಡಿತ ಕೇಳಬೇಕು, ಓದ್ಬೇಕು, ವಾಕ್ಯದ ಹರಿವಿನಲ್ಲಿ ನಾವು ಇರಬೇಕು ಅನ್ನೋದು. ಯಾಕೆ ಪ್ರತಿದಿನ ನಾವು ವಾಕ್ಯವನ್ನ ಕೇಳಿಸ್ಕೋಬೇಕು ಅಥವಾ ಕಲಿಬೇಕು ಅಂದ್ರೆ, ನಾನು ಆಗ್ಲೇ ಹೇಳಿದಾಗ, ಮೊದಲನೇ ಪಾಯಿಂಟ್ ಅಲ್ಲಿ ಹೇಳಿದ ಹಾಗೆ, ನಾವು ಅಪನಂಬಿಕಸ್ಥರ ಜೊತೆ, ಅವಿಶ್ವಾಸಿಗಳ ಜೊತೆ, ಅನ್ಯ ಜನರ ಜೊತೆ ಹೆಚ್ಚು ಸಮಯ ಕಳೆಯೋದ್ರಿಂದ ಅವರ ಮಾತುಗಳನ್ನ ಜಾಸ್ತಿ ಕೇಳಿಸ್ಕೊಳ್ತಾ ಇರ್ತೀವಿ ನಾವು. ಅನ್ಯ ಜನರ ಮಾತುಗಳನ್ನೇ ಜಾಸ್ತಿ ಕೇಳಿಸ್ಕೊಳ್ತಾ ಇರೋದ್ರಿಂದ ನಮ್ಮ ವಿಶ್ವಾಸ ಬಲಹೀನವಾಗುತ್ತೆ, ನಮ್ಮ ಆತ್ಮಿಕತೆ ಬಲಹೀನವಾಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ವಾಕ್ಯವನ್ನ ಕೇಳುವಾಗ್ಲೆಲ್ಲ ನಾವು ಹೆಚ್ಚು ಬಲ ಹೊಂದುತ್ತೇವೆ. ಈಗ ಪ್ರತಿದಿನ ನಾವ್ ಏನು ಊಟ ಮಾಡ್ಬೇಕು? ಆ ಈಗ ದಿನಾ ತಿಂತಿದೀವಲ್ಲ, ಇಷ್ಟು ವರ್ಷದಿಂದಲೂ ಕೂಡ ದಿನಕ್ಕೆ 3 ಆವರ್ತಿ ತಿಂದಿದೀವಿ. ಮತ್ತೆ ಮಧ್ಯ ಮಧ್ಯದಲ್ಲಿ ಬೇರೆವೆಲ್ಲ ಏನಂದ್ರೆ ಅದು ತಿಂತಾ ಇರ್ತೀವಿ, ಸ್ನಾಕ್ಸ್. ಇಷ್ಟು ದಿನದಿಂದ ತಿಂತಾ ಇರೋರು ನಾವು ಸ್ವಲ್ಪ ದಿನ ಬಿಟ್ಬಿಟ್ರೆ ಏನಾಗುತ್ತೆ? ಇಷ್ಟು ವರ್ಷ ತಿಂದಿದೀವಲ್ಲ, ಸ್ವಲ್ಪ ದಿನ ಊಟ ಮಾಡಿಲ್ಲ ಅಂದ್ರೆ ಏನು ಅಂತ ಹೇಳಿ ನಾವು ಊಟ ಬಿಡಕ್ಕಾಗುತ್ತಾ? ಇಲ್ಲ. ಒಂದು ಟೈಮ್ ನಮ್ಗೆ ಊಟ ಮಾಡಿಲ್ಲ ಅಂತ ಹೇಳಿದ್ರೇನೆ ಇರಕ್ಕಾಗಲ್ಲ. ಒಂದು ದಿನ ಪೂರ್ತಿ ನಮ್ಗೆ ಏನು ತಿನ್ನಕ್ ಸಿಕ್ಕಿಲ್ಲ, ಕುಡಿಯಕ್ ಸಿಕ್ಕಿಲ್ಲ ಅಂದ್ರೇನೆ
ಎಷ್ಟು ಬಲಹೀನ ಆಗ್ಬಿಡ್ತೀವಿ ಒಂದು ದಿನದಲ್ಲೇ ನಾನು ಹೇಳ್ತಿರೋದು. ಇನ್ನೆರಡು ದಿನ, 3 ದಿನ, ಒಂದು ವಾರ ನಾವು ಊಟ ಮಾಡದೇ ಇದ್ರೆ ಹೇಗಿರ್ಬೋದು ನಮ್ಮ ಪರಿಸ್ಥಿತಿ ಯೋಚನೆ ಮಾಡಿ. ಇದು ದೇಹಕ್ಕೆ ಸಂಬಂಧಪಟ್ಟ ಆಹಾರದ ಬಗ್ಗೆ ನೋಡ್ತಾ ಇದೀವಿ. ಹಾಗಾದ್ರೆ ಆತ್ಮ ಕೂಡ ಅಷ್ಟೇ ತಾನೆ. ಆತ್ಮಕ್ಕೂ ಕೂಡ ದೇವರ ವಾಕ್ಯ ಆಹಾರವಾಗಿರೋದ್ರಿಂದ ಆ ವಾಕ್ಯವನ್ನು ನಾವು ಕೇಳಿಸ್ಕೊಂಡಿಲ್ಲ, ಆ ವಾಕ್ಯವನ್ನ ಓದ್ತಾ ಇಲ್ಲ ಪ್ರತಿದಿನ ಅಂತ ಹೇಳಿದ್ರೆ ನಮ್ಮ ಆತ್ಮ ಕೂಡ ಹಾಗೇನೆ ಬಲಹೀನ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಯಾವಾಗ ನಮ್ಮ ಆತ್ಮ ಬಲಹೀನವಾಗ್ತಾ, ನಮ್ಮ ಆತ್ಮಿಕತೆ ಬಲಹೀನವಾಗ್ತಾ, ನಾವು ಪ್ರಾರ್ಥನೆಗಳಲ್ಲಿ ದೇವರಲ್ಲಿ ಬಲವಾಗಿ ಇಲ್ಲದೆ ಇರುವುದನ್ನ ಸೈತಾನನು ಗುರುತಿಸ್ತಾನೋ, ಆಗ ಅವನು ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಬಂದು ನಮ್ಮ ನಂಬಿಕೆಯನ್ನ ಹಾಳು ಮಾಡೋದಕ್ಕೆ ನೋಡ್ತಾನೆ. ಯೇಸುವಿನ ಜೊತೆಗೆ ನಮ್ಮ ಸಂಬಂಧವನ್ನ ಇನ್ನೂ ಹಾಳು ಮಾಡೋದಕ್ಕೆ ನೋಡ್ತಾನೆ. ನಾನು ಆಗ್ಲೇ ಹೇಳ್ದಾಗೆ ನಾವ್ಯಾರು ರಕ್ಷಣೆಯನ್ನೇನು ಕಳ್ಕೊಳಲ್ಲ, ನಾವು ದೇವರೊಂದಿಗಿನ ಸಂಬಂಧವನ್ನ ಕಳ್ಕೊಂತೀವಿ, ದೇವ್ರ ಜೊತೆ ಇರೋ ಸಮಯಗಳನ್ನ ನಾವು ವ್ಯರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿ. ಸೊ ಅದಕ್ಕೋಸ್ಕರನೇ ಪ್ರತಿದಿನ ನಾವು ವಾಕ್ಯವನ್ನ ಕಲಿಯೋದು, ಓದೋದು ತುಂಬಾ ಮುಖ್ಯ. ಲೋಕದ ಮಾತುಗಳು, ಲೋಕದ ವಿಷಯಗಳು ಖಂಡಿತ ಮುಖ್ಯ ಅಲ್ಲವೇ ಅಲ್ಲ. ಅದಕ್ಕಾಗಿ ನಾವು ಹೆಚ್ಚು ಪ್ರಯಾಸ ಪಡ್ತಾ ಇರ್ತೀವಿ. ಏನಾದ್ರು ಸಮಸ್ಯೆ ಇದ್ರೆ ಹಗಲು ರಾತ್ರಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ, ಚಿಂತೆ ಮಾಡ್ತಾ, ನಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಂಡು, ನಿದ್ರೆನ ಹಾಳು ಮಾಡ್ಕೊಂಡು, ಹಣವನ್ನ ಹಾಳು ಮಾಡ್ಕೊಂಡು ಇರ್ತೀವಿ. ಆದ್ರೆ ಅದೆಲ್ಲದಕ್ಕಿಂತ ಮುಖ್ಯ ಯಾವುದು ನಮಗೆ? ದೇವ್ರ ವಾಕ್ಯ. ಏಸು ಏಸು ಅಂದ್ರೆ ಸಾಕ ಅಂದ್ರೆ ಖಂಡಿತ ಅದೇ ತಾನೇ ಮುಖ್ಯ ನಮಗೆ ಬೇಕಾಗಿರೋದು. ಏಸು 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 ಅಂತ ನಾವು ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಇರುವಾಗ ಬೇರೆ ಕಾರ್ಯಗಳು ದೇವರು ನಡೆಸ್ತಾರೆ. ದೇವ್ರ ರಾಜ್ಯಕ್ಕಾಗಿ, ನೀತಿಗಾಗಿ ನೀನು ತವಕ ಪಡು, ಅವುಗಳು ಕೂಡ ನಿನಗೆಲ್ಲ ಸಿಗುತ್ತೆ ಅಂತ ವಾಕ್ಯ ತಾನೇ ಹೇಳುತ್ತೆ. ಯೇಸು ಸ್ವಾಮಿ ತಾನೇ ಹೇಳಿದ್ದಾರೆ ನಮಗೆ. ಸೊ ಆತನ ವಾಕ್ಯದಲ್ಲಿ ನಾವು ನಂಬಿಕೆ ಇಡಬೇಕಾಗಿದೆ ಅಂತ. ಅನ್ಯೂನ್ಯತೆ ಇರಬೇಕು. ಎರಡನೇದಾಗಿ ದೇಹಗಳು ಕಚ್ಚಾಡಬಾರ್ದು. ಈಗಾಗಲೇ ಓದ್ಕೊಂಡ ಹಾಗೆ ನಾವು 1 ಕೊರಿಂಥ 12 ನಾವು ಓದ್ಕೊಂಡ ಹಾಗೆ, ಈಗ ಆ ತಲೆ ಕಣ್ಣಿನ ಅವಶ್ಯಕತೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಆ ಕೈಗಳು ಕಾಲುಗಳಿಗೆ ನಿನ್ನ ಅವಶ್ಯಕತೆ ನನಗಿಲ್ಲ ಅಂತ ಹೇಳಕ್ಕಾಗತ್ತಾ? ದೇಹದಲ್ಲಿ ಒಂದು ಅಂಗ ಇನ್ನೊಂದು ಅಂಗಕ್ಕೆ ನಿನ್ನ ಅವಶ್ಯಕತೆ ನನಗಿಲ್ಲ, ನೀನಿಲ್ಲ ಅಂದ್ರೂ ಕೂಡ ನಾನು ಹೇಗೋ ಇರ್ತೀನಿ ಅಂತ ಹೇಳಕ್ಕಾಗತ್ತಾ? ಇಲ್ಲ. ನಮ್ಮ ದೇಹದಲ್ಲಿ ಯಾವ ಅಂಗ ತಾನೇ ವ್ಯರ್ಥವಾಗಿದೆ ಹೇಳಿ? ಪ್ರತಿಯೊಂದು ಕೂಡ, ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಅಂಗನೂ ಕೂಡ ಮುಖ್ಯವಾಗಿದೆ. ಹಾಗೇನೆ ಸಭೆಯಲ್ಲಿರುವಂತ ನಾವು, ಒಂದು ಕುಟುಂಬದಲ್ಲಿರುವಂತ ನಾವು ಪ್ರತಿಯೊಬ್ಬರು ಕೂಡ ಮುಖ್ಯವಾಗಿದೆ. ಒಂದು ವೇಳೆ ಚೆನ್ನಾಗಿ ಓದಿರೋರು ಇರ್ಬೋದು, ಓದದೇ ಇರೋರು ಇರ್ಬೋದು, ವಯಸ್ಸಾಗಿರೋರು ಇರ್ಬೋದು, ಆಗದೇ ಇರೋರು ಇರ್ಬೋದು, ಹಣ ಇರೋರು ಇರ್ಬೋದು, ಪೂರ್ತಿ ಬಡವರು ಇರ್ಬೋದು. ಅವ್ರ ಪರಿಸ್ಥಿತಿಗಳು ಹೇಗೆ ಇದ್ರು ಕೂಡ ನೋಡಕ್ ಚೆನ್ನಾಗಿರ್ಬೋದು, ಚೆನ್ನಾಗಿಲ್ದಿರ ಪ್ರತಿಯೊಬ್ರು ಕೂಡ ಮುಖ್ಯನೇ. ಯಾಕಂದ್ರೆ ಅದು ದೇವರ ಆಲಯ, ದೇವರ ಸಭೆ, ದೇವರ ದೇಹ. ಹಾಗಾಗಿ ಒಬ್ಬರ ಜೊತೆ ನಾವು ಅನ್ಯೂನ್ಯತೆಯಿಂದ ಇರೋದು, ಇನ್ನೊಬ್ಬರ ಜೊತೆ ಅನ್ಯೂನ್ಯತೆಯಲ್ಲಿ ಇಲ್ಲದೆ ಇರೋದು, ಅದು ತಪ್ಪಾಗುತ್ತಲ್ವಾ? ದೇವರ ಮಕ್ಕಳಾಗಿರುವಂತ ನಾವು ಎಲ್ಲರ ಜೊತೆಗೆ ಒಂದಾಗಿ ಅನ್ಯೂನ್ಯತೆಯಲ್ಲಿ ಹೋಗೋದು ತುಂಬಾನೇ ಮುಖ್ಯವಾಗುತ್ತೆ. ಒಂದೊಂದ್ಸಲಿ ನಾವು ಬಲಹೀನ ಅಥವಾ ಅಲ್ಪ ವಿಶ್ವಾಸಿಗಳ ಜೊತೆಗೆ ಆ ಇರುವಾಗ, ಅವ್ರ ಜೊತೆ ನಾವು ಮಾತನಾಡುವಾಗ, ಅವ್ರ ಜೊತೆ ನಾವು ದೇವ್ರ ವಾಕ್ಯಗಳನ್ನ ಹಂಚ್ಕೊಳ್ಳುವಾಗ ನಮ್ಮಿಂದಾಗಿ ಅವ್ರು ಬಲ ಹೊಂದುತ್ತಾರೆ. ನಮ್ಮಿಂದಾಗಿ ಅವ್ರು ಬದಲಾಗ್ಬೋದು, ಇನ್ನೂ ಹೆಚ್ಚಾಗಿ ಬದಲಾಗ್ಬೋದು ದೇವ್ರ ಕಡೆಗೆ. ಒಂದು ವೇಳೆ ನಾವು ಬಲಹೀನರಾಗಿರುವಾಗ, ನಾವು ಇನ್ನೊಬ್ಬರ ಜೊತೆ, ನಮ್ಮ ಸಭೆಯಲ್ಲಿರುವಂತವ್ರ ಜೊತೆ ನಾವು ಇರುವಾಗ, ಅವ್ರ ಮಾತುಗಳು, ಅವ್ರ ಪ್ರಾರ್ಥನೆಗಳು, ಅವ್ರ ಪ್ರಾರ್ಥನೆ ಜೀವಿತಗಳು ನಮ್ಮ ಮೇಲೆ ಪ್ರಭಾವ ಬೀರಿ ನಾವು ಬದಲಾಗೋದಕ್ಕೆ ಚಿಕ್ಕ ಚಿಕ್ಕ ಕಾರಣಗಳು ಸಾಕ್ತಾನೆ. ನಾವ್ ಯಾವ್ದಾದ್ರು ಒಂದು ವಿಷಯದಲ್ಲಿ ಬದಲಾಗ್ಬೇಕು ಅಂದ್ರೆ ಏನೋ ದೊಡ್ಡ ವಿಷಯನೇ, ದೊಡ್ಡ ಘಟನೆನೇ ನಡಿಬೇಕು ಅಂತ ಅಲ್ವಲ್ಲ. ನಮ್ಮ ಹೃದಯಗಳು ಬದಲಾಗೋದಕ್ಕೆ, ನಮ್ಮ ಆಲೋಚನೆಗಳು ಬದಲಾಗೋದಕ್ಕೆ, ನಮ್ಮ ಆಸೆಗಳು ಬದಲಾಗೋದಕ್ಕೆ, ನಮ್ಮ ಯೋಜನೆಗಳು ಬದಲಾಗೋದಕ್ಕೆ, ನಮ್ಮ ಗುರಿಗಳು ಬದಲಾಗೋದಕ್ಕೆ ಒಂದು ಚಿಕ್ಕ ವಿಷಯ ಸಾಕು, ಒಂದು ಚಿಕ್ಕ ಮಾತು ಸಾಕು. ಕೆಲವು ಸಲ ಒಂದು ಮಾತು, ನಾವು ಕೇಳಿಸ್ಕೊಳ್ಳುವಂತ ಮಾತು, ಒಂದು ಮಾತು, ಅಥವಾ ಯಾರಾದ್ರೂ ಏನಾದ್ರು ಹೇಳಿದ್ದು, ಒಂದು ಸಂದರ್ಭನೋ, ಅದು ನಮ್ಮ ಜೀವಿತವನ್ನೇ ಬದಲಾಯಿಸ್ಬಿಡುತ್ತೆ. ಒಂದು ಹೊಸ ತಿರುವು ಬರೋ ತರ ಮಾಡ್ಬಿಡುತ್ತೆ ನಮ್ಮ ಜೀವನದಲ್ಲಿ. ಹಾಗಾಗಿ ಸಭೆಯಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್, ತುಂಬಾ ಮುಖ್ಯನೇ. ಒಬ್ಬರ ಜೊತೆಗೆ ಒಬ್ರು ಅನ್ಯೂನ್ಯತೆಯಲ್ಲಿರೋದು ತುಂಬಾ ಮುಖ್ಯವಾಗುತ್ತೆ. ಕೆಲವರು ಸಭೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಇಷ್ಟವಾದವ್ರ ಜೊತೆ ಮಾತ್ರ ಇರ್ತಾರೆ, ಅವ್ರಿಗೆ ಇಷ್ಟವಾದ ಫ್ರೆಂಡ್ಸ್ ಜೊತೆ ಮಾತ್ರ ಸಮಯ ಕಳೀತಾರೆ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಪಾಸ್ಟಮ್ಮ ಆಗಿರೋರು ಅಥವಾ ಸಭೆಯಲ್ಲಿರುವಂತ ದೇವರಲ್ಲಿ ಚೆನ್ನಾಗಿ ಬೆಳೆದಿರುವಂತವ್ರು, ಯಾವಾಗ್ಲೂ ನಿಮ್ಗೆ ಯಾರು ಇಷ್ಟನೋ, ನೀವ್ ಯಾರ ಜೊತೆ ಕ್ಲೋಸ್ ಆಗಿರ್ತೀರೋ ಅವ್ರ ಜೊತೆ ಮಾತ್ರನೇ ನೀವು ಭಾನುವಾರ ಸಭೆಗೆ ಬಂದಾಗ ಸಮಯ ಕಳೆಯೋದಲ್ಲ.
ಹೊಸ ಹೊಸಬರ ಜೊತೆ ಮಾತಾಡ್ಬೇಕು. ಆ ಸಭೆಗೆ ಯಾರು ಹೊಸದಾಗಿ ಬಂದವ್ರೆ ಅಥವಾ ಯಾರ ಆರೋಗ್ಯ ಸರಿ ಇಲ್ಲದೆ ಬಂದವ್ರೆ, ಯಾರ ಸಮಸ್ಯೆಗಳಿಂದ ಬಂದವ್ರೆ ಅಂತವನ್ನ ನಾವು ಮಾತಾಡ್ಸುವಾಗ, ಈಗ ನಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಒಂದು ಕಷ್ಟ ಅಂತ ಇದೆ, ಅನಾರೋಗ್ಯ ಇದೆ, ಸಮಸ್ಯೆಗಳಿದೆ ಅಂದ್ರೆ ನಾವು ಅಂತವ್ರ ಜೊತೆ ಮಾತಾಡ್ತೀವ, ಅಂತವ್ರನ್ನ ಬಲಪಡಿಸ್ತೀವ, ಅಥವಾ ಬೇರೆಯವ್ರನ್ನ ಚೆನ್ನಾಗಿರೋವ್ರ ಜೊತೆ ಹೆಚ್ಚು ಸಮಯ ಕಳಿತೀವ? ನಮ್ಮ ಸ್ವಂತ ಕುಟುಂಬದಲ್ಲಿ ಯಾರಿಗೆ ನಮ್ಮ ಅವಶ್ಯಕತೆ ಇದೆಯೋ ಅಂತವ್ರ ಜೊತೆನೆ ನಾವು ಸಮಯ ಕಳಿತೀವಿ. ಹಾಗೇನೆ ಸಭೆ ಕೂಡ ಬೇರೆಯವ್ರ ಜೊತೆ ಯಾವಾಗ್ಲಾದ್ರೂ ಮಾತಾಡ್ಬೋದು, ಚೆನ್ನಾಗಿರೋರ್ ಜೊತೆ. ಅವ್ರಿಗೆ ನಮ್ಮ ಅವಶ್ಯಕತೆ ಇರಲ್ಲ ಆ ವಾರ. ಹಾಗಾಗಿ ಯಾರಿಗೆ ನಮ್ಮ ಅವಶ್ಯಕತೆ ಇರುತ್ತೋ ಅವ್ರ ಹತ್ರ ನಾವು ಮಾತಾಡೋದು, ಅವ್ರನ್ನ ಬಲಪಡಿಸೋದು ತುಂಬಾ ಮುಖ್ಯ. ಒಂದ್ ವೇಳೆ ಸಭೆಗೆ ಬಂದಾಗ ಅವ್ರ ವಾಕ್ಯ ಕೇಳಿಸ್ಕೊಳ್ದೇ ಇರ್ಬೋದು, ಆ ವಾಕ್ಯದಿಂದ ಅವರು ಕೃಪೆಯನ್ನ, ಬಲವನ್ನ ಹೊಂದದೇ ಇರ್ಬೋದು. ಆ ಪ್ರೇಯರ್ ಎಲ್ಲ ಆದ್ಮೇಲೆ ನೀನ್ ಮಾತಾಡುವಂತ ಎರಡು ಮಾತುಗಳು ಅವ್ರನ್ನ ಬಲಪಡಿಸ್ಬೋದು. ಹಾಗಾಗಿನೇ ಅನ್ಯೂನ್ಯತೆ ಅನ್ನೋದು ತುಂಬಾ ಮುಖ್ಯ. ದೇವರ ಮಕ್ಕಳಾಗಿ ಸಭೆಯಾಗಿ ನಾವು ಒಟ್ಟಾಗಿರೋದು ಮುಖ್ಯವಾಗುತ್ತೆ. ಮತ್ತೆ ಆ ಒಟ್ಟಾಗಿರೋದು ಅಂದ್ರೇನೆ ಪ್ರಾರ್ಥನೆಯಲ್ಲಿ ಇರುವಂತದ್ದು, ವಾಕ್ಯದಲ್ಲಿ ಇರುವಂತದ್ದು. ಮತ್ತೆ ಅನ್ಯೂನ್ಯತೆ ಅಂದ್ರೆ ಆ ಪ್ರಾರ್ಥನೆಯಲ್ಲಿ ನಾವು ಸಹಭಾಗಿಗಳಾಗಿರೋದು. ರೊಟ್ಟಿ ಮುರಿಯೋದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕ್ರಿಸ್ತನ ದೇಹವಾಗಿರುವಂತ ನಾವು ಒಂದಾಗಿರುವಂತದ್ದು. ಸರಿಯಾದ ಒಂದು ಸುವಾರ್ತೆಯಲ್ಲಿ ನಾವು ಬಲವಾಗಿ ನಿಲ್ಲುವಂತದ್ದು. ಪ್ರಾರ್ಥನೆಗಳಲ್ಲಿ ನಿರಂತರವಾಗಿರೋ ಪ್ರತಿ ದಿನ ಕೂಡ ಪ್ರಾರ್ಥನೆಯಲ್ಲಿ ಅವರು ಸೇರ್ತಾ ಇದ್ರು. ದಿನಾಲೂ ಕೂಡ ವಾರದಲ್ಲಿ ಒಂದು ಸಲ, ಎರಡು ಸಲ ನಾವು ಸಭೆಗೆ ಬರಬೇಕು ಅಂದ್ರೆ ನಾವು ಪ್ರಾರ್ಥನೆಗಳನ್ನ ತಪ್ಪಿಸ್ಕೊಳ್ತಾ ಇರ್ತೀವಿ. ಪ್ರತಿದಿನ ಪ್ರಾರ್ಥನೆ ಇದೆ ಬರ್ಲೇಬೇಕು ಅಂತ ಹೇಳಿದ್ರೆ ಎಷ್ಟು ಜನ ಬರ್ತೀವೋ ನಾವು ಗೊತ್ತಿಲ್ಲ. ಪ್ರತಿದಿನ ದೇವ್ರನ್ನ ಆರಾಧನೆ ಮಾಡ್ಬೇಕು ಅಂದ್ರೆ ಎಷ್ಟು ದಿನ ಬರ್ತೀವೋ ನಾವು ಗೊತ್ತಿಲ್ಲ. ವಾರಕ್ಕೆ ಒಂದು ದಿನ ಬರೋದು ಕಷ್ಟ ಆಗುತ್ತೆ. ಸೊ ನಾವು ಇದನ್ನೆಲ್ಲ ಚಾಲೆಂಜ್ ಆಗಿ ತಗೋಬೇಕು. ನಾವು ಕ್ರೈಸ್ತರು ಕ್ರೈಸ್ತರು ಅಂತ ಕರೆಯಲ್ಪಡ್ತಿರುವ ನಾವು, ದೇವರ ಮಕ್ಕಳಂತ ಕರೆಯಲ್ಪಡ್ತಿರೋ ನಾವು ಯಾವಾಗ ಎಲ್ಲಿರ್ಬೇಕೋ, ಯಾವ್ದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ಬೇಕೋ ನಾವು ಅದನ್ನ ತೀರ್ಮಾನ ಮಾಡ್ಕೋಬೇಕಾಗಿದೆ. ದೇವ್ರ ನಾಮಕ್ ಸ್ತೋತ್ರ. ಮತ್ತೆ ಇಲ್ಲಿ ನಾಲ್ಕನೇದಾಗಿ ನಾವು ನೋಡ್ತೇವೆ ಮುಖ್ಯ ವಿಷಯವನ್ನ, ಕರ್ತನು ಕಾಣಿಸಿಕೊಂಡ ನಂತರ ಆತನ ಕಾರ್ಯಗಳು ಮತ್ತು ಉತ್ತರಗಳ ಬಗ್ಗೆ ನೀವು ಸಾಕ್ಷಿ ಹೇಳಬೇಕು ಅಂತ. ಅದನ್ನೇ ಸ್ವಾರ್ಥ ಬೋಧನೆ ಅಂತ. ಸಾಕ್ಷಿ ಅಂದ್ರೆ ಏನು? ಇವತ್ತು ಸಭೆಗಳಲ್ಲಿ ಸಾಕ್ಷಿ ಹೇಳೋ ವಿಷಯಗಳೇ ಬದಲಾಗ್ಬಿಟ್ಟೈತೆ. ಆ ಸಾಕ್ಷ್ಯ ಸಮಯ ಅಂತ ಸಭೆಗಳಲ್ಲಿ ಇರುತ್ತೆ. ಬಂದು ಸಾಕ್ಷಿ ಹೇಳಿ ಅಂತ ಹೇಳಿದ್ರೆ ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ ಹೇಳ್ಕೊಳ್ಳೋದು. ಸಾಕ್ಷಿ ಹೇಳಿ ಅಂತ ಹೇಳಿದ್ರೆ ಆ ನನಗೆ ಆ ಸಮಸ್ಯೆ ಈ ಸಮಸ್ಯೆ ಅಂತ ಹೇಳ್ಕೊಳ್ಳೋದು. ದೇವ್ರ ಒಂದ್ ವೇಳೆ ಬಿಡುಗಡೆ ಕೊಡೋರು ಕೆಲವ್ರು ಹೇಳಿದ್ರೆ ನನಗೆ ಈ ತರ ಸಮಸ್ಯೆ ಇತ್ತು, ಪಾರ್ಶ್ವ ಪ್ರಾರ್ಥನೆ ಮಾಡಿದ್ರು, ಅಥವಾ ಯಾರೋ ಪ್ರಾರ್ಥನೆ ಮಾಡಿದ್ರು, ನನಗೆ ಈ ತರ ಬಿಡುಗಡೆ ಆಯ್ತು ಅಂತ ಹೇಳೋರು ಕೆಲವ್ರು ಇದ್ರೆ, ಕೆಲವ್ರು ಹೋಗ್ಬಿಟ್ಟು ಏನ್ ಹೇಳ್ಬೇಕಂತ ಗೊತ್ತಿಲ್ಲ, ಹೋಗಲ್ಲಿ ನಿಂತ್ಕೊಂಡು ಮೈಕ್ ಹಿಡ್ಕೊಂಡು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಇಲ್ದಿರೋ ವಿಷಯಗಳನ್ನೆಲ್ಲ ಹೇಳ್ಕೊಂಡಿರ್ತಾರೆ. ನಾವು ದೇವರ ವಿಷಯಗಳನ್ನ ಸಾಕ್ಷಿಯಾಗಿ ಹೇಳ್ಬೇಕಾಗಿರೋದು. ಯೇಸು ಸ್ವಾಮಿ ಯಾರು ಅನ್ನೋದನ್ನ ಇನ್ನೊಬ್ರಿಗೆ ಹೇಳೋದೇ ನಿಜವಾದ ಸಾಕ್ಷಿ. ಅದಕ್ಕೆ ನಮ್ಮ ಸಭೆಯಲ್ಲಿ ಸಾಕ್ಷಿ ಸಮಯನೇ ತೆಗೆದು ಬಿಟ್ಟಿದೀವಿ. ಆ ಸಾಕ್ಷಿ ಸಮಯನೇ ಇಲ್ಲ. ಯಾಕಂದ್ರೆ ಬರೋದೆಲ್ಲ ಪಾಸ್ಟ್ ಪ್ರೇಯರ್ ಮಾಡಿದ್ರು, ನನಗೆ ಈ ತರ ಕಷ್ಟ ಆಯ್ತು, ಈ ತರ ಅನಾರೋಗ್ಯ ಆಯ್ತು, ದೇವ್ರ ನನ್ ಬಿಡುಗಡೆ ಕೊಟ್ರು. ಅದು ದೇವ್ರನ್ನ ಸ್ತುತಿಸ್ಲಿಕ್ಕೆ ಒಂದು ಕಾರ್ಯ, ದೇವ್ರ ನಮ್ಮ ಮಹಿಮೆ ಪಡಿಸ್ಲಿಕ್ಕೆ ಒಂದು ವಿಷಯ ಅದು. ದೇವ್ರ ನಮಗ್ ಸ್ತೋತ್ರ. ಆದ್ರೆ ಸಾಕ್ಷಿ ಅಂತ ಹೇಳಿದ್ರೇನೆ ನಿಜವಾಗ್ಲೂ ಕೂಡ ನಮ್ಮ ಸಭೆಗಳಲ್ಲಿ, ಸತ್ಯಸ್ವಾರ್ಥ ಸಭೆಗಳಲ್ಲಿ ಸಾಕ್ಷಿಯಾಗಿ ನಿಲ್ಲಿಸ್ಬೇಕಾಗಿರೋದು ಯಾರನ್ನು ಗೊತ್ತಾ? ಯಾರಾದ್ರೂ ಆ ವಾರದಲ್ಲಿ ಹೋಗಿ ಸ್ವಾರ್ಥ ಸಾರಿದಾರ, ಅವ್ರು ನಂಬಿದಾರೋ ಇಲ್ವೋ, ಅವ್ರಿಗೆ ಹೋಗಿ ಯಾರಿಗಾದ್ರೂ ಒಬ್ರಿಗಾದ್ರೂ ಸ್ವಾರ್ಥ ಸಾರಿದಾರ, ಅಂತವ್ರನ್ನ ನಾವು ಮುಂದೆ ನಿಲ್ಸ್ಬೇಕು. ಅಂತವ್ರನ್ನ ನಾವು ಬಂದು ಮೈಕ್ ಕೊಟ್ಟು ನೀನ್ ಸಾಕ್ಷಿ ಹೇಳು ಅಂತ ಹೇಳ್ಬೇಕು. ನಾನು ಈ ವಾರದಲ್ಲಿ ಇಂಥ ಕಡೆ ಹೋದೆ, ಅಥವಾ ಇಂಥ ಒಂದು ಫಂಕ್ಷನ್ಗೆ ಹೋದೆ, ಇಂಥ ಒಂದು ಕೆಲ್ಸಕ್ಕೆ ಹೋದೆ, ಅಲ್ಲೊಬ್ಬರು ಸಿಕ್ಕಿದ್ರು, ಅವ್ರಿಗೆ ನಾವು ಸ್ವಾರ್ಥ ಸಾರದೆ, ಅವರು ಎಷ್ಟು ನಂಬ್ಕೊಂಡ್ರು ಅಂತಾನೋ, ಅಥವಾ ಅವ್ರು ನಂಬ್ಕೊಂಡಿಲ್ಲ, ನಮಗ್ ಬೈದ್ರು, ನಮಗೆ ಬೈದ್ಬಿಟ್ಟು ನಮ್ಮ ಬಾಯಿ ಮುಚ್ಚಿಸ್ರು, ಏನಾದ್ರೂ ಹೇಳಿ, ಸುವಾರ್ತೆ ಸಾರಿದ್ರಿಂದ ಏನಾಯ್ತು? ನಂಬುದ್ರ ಇಲ್ವಾ? ಅದ್ರ ಬಗ್ಗೆ ನಾವು ಸಾಕ್ಷಿ ಹೇಳೋದಕ್ಕೆ ಮುಂದೆ ಬಿಟ್ರೆ ಎಲ್ಲರಿಗೂ ಒಂದು ಪ್ರೋತ್ಸಾಹ ತರ ಆಗುತ್ತೆ. ಓ, ನಾನು ಸಾರ್ಬೇಕು ಅಂತ. ಆ ಸುವಾರ್ತೆ ಸಾರಿರೋದ್ರ ಬಗ್ಗೆ ನಾವು ಸಾಕ್ಷಿ ಹೇಳಿದ್ರೆ ಸಭೆಯಲ್ಲಿ ಏನಾಗುತ್ತೆ ಅಂದ್ರೆ ಬೇರೆಯವರು ಕೂಡ ದಾಹ ಬರುತ್ತೆ. ಹೌದಲ್ವಾ? ಆ ಸಿಸ್ಟರ್ ಹೋಗಿ ಸಾರಿದ್ರು, ಬ್ರದರ್ ಹೋಗಿ ಸ್ವಾರ್ಥ ಸಾರಿದ್ರು, ಅವ್ರು ನಂಬ್ಕೊಂಡ್ರ, ದೇವ್ರ ಈ ತರ ಎಲ್ಲ ಕಾರ್ಯ ಮಾಡ್ತಿದಾರ, ಹಾಗೆ ನಾನು ಕೂಡ ಒಬ್ರಿಗಾದ್ರೂ ಸ್ವಾರ್ಥ ಸಾರ್ಬೇಕು ಅಂತ ಆ ಒಂದು ಆ ತೀರ್ಮಾನ ಅವ್ರು ಮಾಡ್ತಾರೆ. ಆ ಸಾಕ್ಷಿ, ನಾವು ಹೇಳುವಂತ ಸುವಾರ್ತೆ ಸೇವೆಗಳ ಬಗ್ಗೆ ಹೇಳುವಂತ ಒಂದು ಸಾಕ್ಷಿ ಅನೇಕರನ್ನ ಧೈರ್ಯ ಪಡಿಸುತ್ತೆ, ಅನೇಕರನ್ನ ಸವಾಲಾಗಿ ಸ್ವೀಕಾರ ಮಾಡ್ಕೊಳ್ಳೋ ತರ ಮಾಡುತ್ತೆ. ಹಾಗಾಗಿ ಸ್ವಾರ್ಥ ಸೇವೆಗಳಲ್ಲಿ ನಾವೇನ್ ಮಾಡ್ಬೇಕು? ಸಾಕ್ಷಿಯಾಗಿರ್ಬೇಕು. ಸಭೆಯಲ್ಲೂ ಕೂಡ ಅದಕ್ಕಾಗಿನೇ ನಾವು ಸಾಕ್ಷಿಯನ್ನ ಹೇಳೋರಾಗಿರ್ಬೇಕು ಅನ್ನೋದನ್ನ ನಾವು ನೋಡ್ತೇವೆ. ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಸಾಕ್ಷಿಯಾಗಿರ್ಬೇಕಾಗಿರೋದು. ಜನರ ಜೀವಿತದಲ್ಲಿ ಅನೇಕ ಪ್ರಶ್ನೆಗಳಿದೆ, ಉತ್ತರಗಳನ್ನ ಹುಡುಕ್ತಾ ಇದ್ದಾರೆ ಜನ. ಅವರ ಜೀವಿತದ ಬಗ್ಗೆ ಉತ್ತರ ಹುಡುಕ್ತಾ ಇದ್ದಾರೆ, ಅವರ ಮರಣದ ಬಗ್ಗೆ ಉತ್ತರ ಹುಡುಕ್ತಾ ಇದ್ದಾರೆ, ಪರಲೋಕದ ಬಗ್ಗೆ ಉತ್ತರ ಸರಿಯಾಗಿಲ್ಲ, ನರಕದ ಬಗ್ಗೆ ಅವ್ರಿಗೆ ಉತ್ತರ ಸರಿಯಾಗಿ ಗೊತ್ತಿಲ್ಲ, ಜನ ಯಾಕೆ ಹುಟ್ಟತಾ ಇದಾರೆ ಅಂತ ಗೊತ್ತಿಲ್ಲ, ಯಾಕೆ ಸಾಯ್ತಿದಾರೆ ಅಂತ ಗೊತ್ತಿಲ್ಲ,
ದೇವ್ರು ಯಾರು ಅಂತ ಗೊತ್ತಿಲ್ಲ. ವಾಸ್ತವ ಏನು, ಈ ಲೋಕ ಈಗ ಆಗೋದಕ್ಕೆ ಕಾರಣ ಏನು, ನಿಜವಾದ ಲೋಕ ಹೇಗಿತ್ತು, ಯಾಕೆ ಈಗ ಈ ತರ ಲೋಕ ಆಗಿದೆ, ಜನರು ಯಾಕೆ ಈ ತರ ಆಗಿದ್ದಾರೆ, ಮುಂದೆ ಏನ್ ಆಗ್ಬೋದು ಫ್ಯೂಚರ್ ಅಲ್ಲಿ ಅನ್ನೋದು ಅನೇಕ ಗೊಂದಲಗಳು, ಪ್ರಶ್ನೆಗಳು ಜನರಲ್ಲಿ ಇರೋದ್ರಿಂದ, ನೀನು ಸರಿಯಾದ ಉತ್ತರವನ್ನ ಹೊಂದ್ಕೊಂಡಿರೋದ್ರಿಂದ, ಸರಿಯಾದ ಸುವಾರ್ತೆನ ಹೊಂದ್ಕೊಂಡಿರೋದ್ರಿಂದ, ನಾವು ಲೋಕಕ್ಕೆ ಪ್ರಶ್ನೆಯಾಗಿ ಅಲ್ಲ ಇರ್ಬೇಕಾಗಿರೋದು, ನಾವು ಲೋಕಕ್ಕೆ ಸಾಕ್ಷಿಯಾಗಿ ಉತ್ತರವಾಗಿ ಇರ್ಬೇಕಾಗಿರೋದು. ಯಾವಾಗ್ಲೂ ಆ ತೀರ್ಮಾನ ಮಾಡ್ಕೊಳ್ಳಿ, ನಾನು ಈ ಲೋಕದಲ್ಲಿ ಪ್ರಶ್ನೆಯಾಗಿ ಅಲ್ಲ ಇರೋದು, ನಾನು ಉತ್ತರವಾಗಿ ಇರೋದು. ಯಾ ಎಲ್ಲಾ ಪ್ರಶ್ನೆಗಳಿಗೂ ಯೇಸುವೆ ಉತ್ತರವಾಗಿರೋದ್ರಿಂದ ಆ ಕ್ರಿಸ್ತನು ನನ್ನಲ್ಲಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಯಾಕಂದ್ರೆ ಸುವಾರ್ತೆಯಲ್ಲಿರುವಂತ ನಮಗೆ ಎಲ್ಲ ಗೊತ್ತು, ನಾವೆಲ್ಲಿಂದ ಬಂದ್ವಿ, ಈಗ ಯಾಕೆ ಎಲ್ಲಿದ್ದೀವಿ, ಏನ್ ಮಾಡ್ತಿದ್ವಿ, ಮುಂದೆ ಏನು ನಮ್ಮ ಭವಿಷ್ಯನೂ ಗೊತ್ತು ನಮಗೆ. ಇನ್ನೊಬ್ರು ಯಾರು ನಮ್ಮ ಭವಿಷ್ಯದ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ನಾವು ಸತ್ತ ಮೇಲೂ ಕೂಡ ನಮ್ಗೆ ಏನಾಗುತ್ತೆ, ಎಲ್ಲಿ ಹೋಗ್ತೀವಿ, ಏನ್ ನಡೆಯುತ್ತೆ ಅಂತ ಪ್ರಕಟಣೆ ಪುಸ್ತಕದ ಮೂಲಕ ಎಲ್ಲಾ ವಿಷಯಗಳು ಗೊತ್ತು ನಮ್ಗೆ. ಸೊ ಹಾಗಾಗಿ ಈ ವಿಷಯಗಳು ಗೊತ್ತಿಲ್ಲದೆ ಎಷ್ಟೋ ಜನ ಗೊಂದಲಗಳಲ್ಲಿ ಇದ್ದಾರೆ. ಅವ್ರಿಗೆ ಏನ್ ಗೊತ್ತಿದೆಯೋ ಅದೇ ಸತ್ಯ ಅನ್ಕೊಂಡು ಅದರಲ್ಲೇ ಇದ್ದಾರೆ. ನೀನು ನಾನು ಅವ್ರಿಗೆ ಸಾಕ್ಷಿಯನ್ನು ಹೇಳ್ಬೇಕು ಕ್ರಿಸ್ತನ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಮತ್ತೆ ಐದನೇದಾಗಿ ನಾವು ನೋಡುವಾಗ, ದೇವರ ಚಿತ್ತವು ಸಂಪೂರ್ಣ, ಸಮಯ ಆಧಾರಿತ, ಸಾಪೇಕ್ಷ ಮತ್ತು ಸಂಪೂರ್ಣವಾಗಿದೆ. ಅದು ಒಳ್ಳೆಯದು ಮತ್ತು ಪ್ರಯೋಜನಕಾರಿಯಾಗಿದೆ. ಆದ್ದರಿಂದ ನೀವು ಆತನ ಚಿತ್ತವನ್ನು ಕಂಡುಕೊಂಡಾಗ ನೀವು ಪಾಲಿಸಬೇಕು ಅಂತ ಯೋಹಾನ ಸುವಾರ್ತೆ 14:21 ಹೇಳಿರುವ ಹಾಗೆ ಆಜ್ಞೆಗಳನ್ನ ಪಾಲಿಸಬೇಕು ಅಂತ. ಈಗ ಧರ್ಮಶಾಸ್ತ್ರ ನಾನೆಲ್ಲ ಪಾಲಿಸ್ತಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏಸು ಹೇಳಿರುವಂತಹ ಆಜ್ಞೆಗಳನ್ನ ಪಾಲಿಸೋದು, ಏಸು ಕ್ರಿಸ್ತನ್ ಹೇಳಿರುವಂತಹ ಬೋಧನೆಗಳನ್ನ ಹಿಡ್ಕೊಂಡು ನಾವು ಜೀವಿಸೋದು ತುಂಬಾ ಮುಖ್ಯ. ನಾನು ಯಾವಾಗ್ಲೂ ಹೇಳುವ ಹಾಗೆ, ನಮ್ಮ ಯೋಜನೆಗಿಂತ ದೇವರ ಯೋಜನೆ ಶ್ರೇಷ್ಠವಾಗಿದೆ. ನಮ್ಮ ಜೀವಿತದ ಕುರಿತು ನಮಗಿರುವಂತ ಯೋಜನೆಗಿಂತ ದೇವರ ಯೋಜನೆ ಅದು ಶ್ರೇಷ್ಠವಾಗಿದೆ. ಹಾಗಾಗಿ ನಾವು ನಮ್ಮ ಯೋಜನೆಗಳ ಬಗ್ಗೆ, ನಮ್ಮ ಜೀವಿತದ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಖಂಡಿತವಾಗ್ಲೂ ನಾವು ನಮ್ಮ ಜೀವಿತದ ಬಗ್ಗೆ ಹೆಚ್ಚಾಗಿ ಪ್ಲಾನ್ ಮಾಡೋದು ಬೇಡ. ದೇವ್ರು ದೇವ್ರಿಗೆ ಎಲ್ಲ ಗೊತ್ತು. ದೇವರು ಎಲ್ಲವನ್ನ ಮಾಡುವ ಆಗಿದ್ದಾನೆ. ಆತನ ಕೈಗೆ ನಮ್ಮ ಜೀವಿತವನ್ನ ಒಪ್ಪಿಸಿದ ಮೇಲೆ ನಾವು ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ದೇವರೇ ಅದ್ಭುತವಾಗಿ ನಮ್ಮನ್ನ ನಡೆಸ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ಹಾಗಾಗಿ ಇಲ್ಲಿರುವಂತ ನಾವೆಲ್ಲರೂ ಕೂಡ ನಿಜವಾದ ಕ್ರೈಸ್ತರಾಗಿ ಜೀವಿಸೋಣ. ಅನ್ಯ ಜನರ ಮುಂದೆ ಒಂದು ಸಾಕ್ಷ್ಯ ಜೀವಿತವನ್ನ ಜೀವಿಸೋಣ. ಸುವಾರ್ತೆಯ ಜೀವಿತವನ್ನ ನಾವು ಜೀವಿಸೋಣ. ಇರೋದು ಒಂದೇ ಜೀವನ. ಯಾರಿಗಾಗಿನೋ ಏನಕ್ಕಾಗಿನೋ ಲೋಕದ ವಿಷಯಗಳಿಗಾಗಿನೋ ವ್ಯರ್ಥ ಮಾಡ್ಕೊಳ್ದೆ ಖಂಡಿತ ನಾವು ಕ್ರಿಸ್ತನಿಗೋಸ್ಕರನೇ ಉಪಯೋಗವಾಗಿರೋಣ ಅನ್ನೋದು ಇವತ್ತಿನ ಒಂದು ವಾಕ್ಯವಾಗಿದೆ. ಸೊ ಇಲ್ಲಿಗೆ ಇವತ್ತಿನ ಆ ಒಂದು ಕ್ರೈಸ್ತರ ಜೀವನ ಅನ್ನೋದ್ರ ಬಗ್ಗೆ ನಾವು ಮುಗಿಸ್ತೇವೆ. ಮತ್ತೆ ಮುಂದಿನ ವಾರ ನಾವು ಮತ್ತೊಂದು ವಿಷಯದ ಜೊತೆಗೆ ಬರೋಣ. ನಾವೆಲ್ಲರೂ ಆ ವಾಕ್ಯದ ಅರಿವಿನಲ್ಲಿ ಸತತವಾಗಿರೋಣ. ಪ್ರತಿದಿನ ನಾವು ಪ್ರಾರ್ಥನೆ ಮಾಡುವವರಾಗಿನೂ ಜೀವಿಸೋಣ. ಪ್ರಾರ್ಥನೆಗಳೇ ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ಲಿಕ್ಕೆ ಒಂದು ದಾರಿ. ಯೇಸುವಿನ ಹೆಸರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ, ನಮ್ಮ ಜೀವನದಲ್ಲಿ ಏನೇ ಪ್ರಶ್ನೆಗಳಿದ್ರು, ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು, ನಮ್ಮ ಜೀವನದಲ್ಲಿ ಏನೇ ನಮಗೆ ಕೆಲವು ಸಲ ಗೊಂದಲಗಳಿರುತ್ತೆ. ನನ್ನ ಜೀವನ ಏನು, ನನ್ನ ಭವಿಷ್ಯ ಏನು, ನಾನು ತಗೋಬೇಕಾಗಿರುವಂತ ದಾರಿ ಯಾವುದು ಅಂತ ಹೇಳ್ಬಿಟ್ಟು ನಾವು ದುಡುಕಿ ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳದೆ ಸಂಪೂರ್ಣವಾಗಿ ದೇವ್ರಿಗೆ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡೋಣ. ದೇವರ ಯೋಜನೆಗಳು ಯೆಶಾಯ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ, ನಿನ್ನ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ಉನ್ನತವಾಗಿವೆ, ಶ್ರೇಷ್ಠವಾಗಿವೆ ಅಂತ ದೇವರು ಹೇಳುವ ಪ್ರಕಾರ, ನಿನ್ನ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಶ್ರೇಷ್ಠವಾಗಿವೆ ಅಂತ ಹೇಳಿದ ಪ್ರಕಾರ, ದೇವರ ಆಲೋಚನೆಗಳಲ್ಲಿ, ದೇವರ ಯೋಜನೆಯಲ್ಲಿ ನಾವು ಸಂಪೂರ್ಣವಾದ ನಂಬಿಕೆ ಇಟ್ಟು ಕ್ರಿಸ್ತನಿಗಾಗಿ ಜೀವಿಸೋಣ. ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಂಡು, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಈ ರೀತಿಯಾಗಿ ನಾವೆಲ್ಲರೂ ಕೂಡಿ ಬಂದು ಅಪ್ಪ ಕ್ರೈಸ್ತರ ಜೀವನದ ಬಗ್ಗೆ ದೇವರೇ ಸ್ತೋತ್ರ, ನಿಮ್ಮ ವಾಕ್ಯವನ್ನು ಕೇಳಲು ಕೃಪೆ ತೋರಿಸಬೇಕಾಗಿ ಸ್ತೋತ್ರ. ನಮ್ಮ ಜೀವನದಲ್ಲಿ ಯಶಸ್ಸು ಆಗಲಿ ವೈಫಲ್ಯವಾಗಲಿ ಯಾವುದರಿಂದ ಬರುತ್ತೆ ಎಂಬುದಾಗಿ ನಾವು ನೋಡಿದ್ವಿ. ನಮ್ಮ ಜೀವಿತಗಳು ಅನ್ಯ ಜನರ ಮಾತುಗಳ ಮೇಲೆ ಆಧಾರವಾಗಿರದೆ ನಿಮ್ಮ ಮಾತುಗಳ ಮೇಲೆ ಆಧಾರವಾಗಿರುವಂತೆ ಸಹಾಯ ಮಾಡು. ನಿಮ್ಮ ಜನರ ಜೊತೆಗೆ ಸುವಾರ್ತೆಯ ವ್ಯಕ್ತಿಗಳೊಂದಿಗೆ ನಾವು ಹೆಚ್ಚಿನ ಸಮಯವನ್ನು ಕಳೆಯಲು ಅಪ್ಪ ಅನ್ಯೂನ್ಯತೆಯಲ್ಲಿ ಇರಲು ಕೃಪೆ ತೋರಿಸ್ಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಲೋಕದಲ್ಲಿ ಬರುವ ಎಲ್ಲವನ್ನ ಜಯಿಸ್ಲಿಕ್ಕೆ ನೀವು ಕೊಟ್ಟಂತ ವಾಕ್ಯದಲ್ಲಿ ನಂಬಿಕೆ ಇಟ್ಟು ನಿಮ್ಮ ಯೋಜನೆಗಳಲ್ಲಿ